ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಇವತ್ತಿನ ಸಂಚಿಕೆಯ ಮೊದಲ ನಾಮ ಶ್ರೀಮದ್ ವಾಗ್ಭವಕೂಟೈಕ ಸ್ವರೂಪ ಮುಖ ಪಂಕಜ ಅಂತ. ಈ ನಾಮದ ಅರ್ಥ ಏನು ಅಂತ ನೋಡೋದಾದರೆ, ಜ್ಞಾನಾದಿ ಮಹಿಮಾ ಸ್ವಭಾವದಿಂದ ಕೂಡಿರುವ ಪಂಚದಶಾಕ್ಷರಿ ಮಂತ್ರದ ವಾಗ್ಭವಕೂಟವನ್ನು ತನ್ನ ಸುಂದರ ಮೊಗದಾವರೆಯಾಗಿಸಿಕೊಂಡವಳು ಅಂತ ಈ ನಾಮ ಹೇಳ್ತಾ ಇದೆ. ಇದು ಆ ತಾಯಿಯ ಮಂತ್ರ ಶರೀರ ವರ್ಣನೆಯನ್ನು ಮಾಡ್ತದೆ ಈ ನಾಮಗಳಿಂದ ಹಿಡಿದು ಇನ್ನು ಕೆಲವು ನಾಮಗಳು ತಾಯಿಯ ಮಂತ್ರ ಶರೀರದ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ಶ್ರೀಮಾತೆಗೆ ಅತ್ಯಂತ ಪ್ರೀತಿ ಪಾತ್ರವಾದ ಹಾಗೂ ಶ್ರೀ ವಿದ್ಯಾಸ್ವರೂಪವೂ ಆದ ಪಂಚದಶಾಕ್ಷರಿ ಮಂತ್ರವನ್ನು 3 ಕೂಟಗಳಾಗಿ ವಿಭಜಿಸಿ ಆ ಕೂಟಗಳಿಂದ ದೇವಿಯ ಶರೀರವನ್ನು ಮಂತ್ರ ಶರೀರವನ್ನಾಗಿ ಈ ನಾಮಗಳಲ್ಲಿ ವಶಿನ್ಯಾದಿ ವಾಗ್ದೇವಿಯರು ಅಭಿವರ್ಣಿಸಿದ್ದಾರೆ. ಈ ಪಂಚದಶಾಕ್ಷರಿ ಮಂತ್ರ ಅಂತಂದರೆ 15 ಅಕ್ಷರಗಳುಳ್ಳ ಮಂತ್ರ. ಅದರಲ್ಲಿ ಮೊದಲ 5 ಅಕ್ಷರಗಳನ್ನು ವಾಗ್ಭವಕೂಟ ಅಂತ ಕರೀತಾರೆ. ಎರಡನೆಯ 6 ಅಕ್ಷರಗಳ ಕೂಟವನ್ನು ಕಾಮರಾಜಕೂಟ ಅಂತ ಕರೀತಾರೆ. ಮೂರನೆಯ 4 ಅಕ್ಷರಗಳ ಕೂಟವನ್ನು ಶಕ್ತಿಕೂಟ ಅಂತ ಕರೀತಾರೆ. ಈ ರೀತಿ ಈ ಮಂತ್ರವನ್ನು 3 ಭಾಗಗಳನ್ನಾಗಿ ವಿಭಾಗ ಮಾಡಿ ಆ ಮಂತ್ರವನ್ನೇ ತಾಯಿಯ ಶರೀರವನ್ನಾಗಿ ಕಲ್ಪಿಸಿ ಮುಖ ಮತ್ತು ಮುಂಡಭಾಗ ಹಾಗೂ ಕಾಲಿನ ಭಾಗ ಈ ರೀತಿ ವಾಗ್ಭವಕೂಟ, ಕಾಮರಾಜಕೂಟ ಹಾಗೂ ಶಕ್ತಿಕೂಟ ಈ ರೀತಿ ಮಂತ್ರವನ್ನು ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಈಗ ವಾಗ್ಭವಕೂಟ ಅಂದರೆ ತಾಯಿಯ ಮುಖಪದ್ಮ ಹೇಗಿದೆ, ವಾಗ್ಭವ ಅಂದರೆ ಮಾತು ಇಲ್ಲಿ ಹೇಗೆ ಸಂಭವಿಸ್ತದೆ, ಈ ಮಂತ್ರ ಅನ್ನುವಂಥದ್ದು ಇಲ್ಲಿ ಮಾತಾಗಿ ಅಥವಾ ಇಲ್ಲಿ ಬರುವಂಥ ಮಾತೇ ಮಂತ್ರವಾಗಿ ಹೇಗೆ ಪರಿವರ್ತಿತ ಆಗ್ತದೆ, ಹಾಗೂ ಈ ಮಂತ್ರವನ್ನು ಮನನ ಮಾಡಿ ಯಾವ ಒಂದು ಉತ್ತಮ ಗತಿಯನ್ನು ಪಡೀಬಹುದು ಅನ್ನೋದನ್ನು ಈ ವಾಗ್ಭವಕೂಟ ಅನ್ನುವಂತಹ ನಾಮ ಹೇಳುವಂಥದ್ದು. ಯಾವ ಮೂಲ ಮೌನದಿಂದ ವಾಗರ್ಥಗಳು ಉದಿಸಿ ಬರ್ತವೋ ಆ ವಾಗರ್ಥದಿಂದಲೇ ಪುನಃ ಆ ಮೂಲ ಮೌನವನ್ನು ಅಂದರೆ ನಮ್ಮ ಮೂಲ ಸ್ವರೂಪವನ್ನು ಮುಟ್ಟುವ ಬಗೆಯನ್ನು ಈ ಮಂತ್ರ ಸಾಧ್ಯ ಮಾಡಿಕೊಡ್ತದೆ. ಹಾಗಾಗಿ ಈ ಮಂತ್ರ ಶರೀರಿಣಿಯಾದ ತಾಯಿಯ ಪ್ರಮುಖವಾದ ಭಾಗ ಅಂತಂದರೆ ವಾಗ್ಭವ ಕೂಟ. ಇಲ್ಲಿ ಕೂಟ ಅಂತಂದರೆ ಸಮೂಹ ಅಥವಾ ಗುಂಪು ಅಂತ ಅರ್ಥ. ಈ ನಾಮ ಏನನ್ನು ಹೇಳ್ತದೆ ಅಂತಂದರೆ, ಮೂಲ ಚೈತನ್ಯದಿಂದಲೇ ಸ್ಫುರಣವಾಗಿ ಮನಸ್ಸಿನ ಮೂಲಕವಾಗಿ ಉದಿಸಿ ಬರುವ ಮಾತೆಲ್ಲ ನಿಜವಾಗಿ ವಾಗ್ಭವ ಅಂದರೆ ಮಂತ್ರ. ಅರ್ಥಾನುಸಂಧಾನದಿಂದ ಅಥವಾ ಉಪಾಸನೆಯಿಂದ ನಮ್ಮ ಮೈಮನವೇ ಈ ಮಂತ್ರದ ಸಾಧನವಾಗಿ ಬಳಸಿ ಮತ್ತೆ ಆ ಮೂಲ ಚೈತನ್ಯವನ್ನೇ ನಾವು ಸೇರಿ ಹೋಗುವ ದಾರಿಯನ್ನು ಈ ಮಂತ್ರಗಳು ಅಥವಾ ಮಾತುಗಳು ಸೂಚಿಸುವಂಥದ್ದು. ಹಾಗಾಗಿಯೇ ಈ ಋಷಿ ಮುನಿಗಳಿಂದ ಅಂತರ್ಮನದಲ್ಲಿ ದರ್ಶಿತವಾಗುವಂಥ ಮಂತ್ರ ಏನಿದೆ ಹಾಗೂ ಜ್ಞಾನಿಗಳ ಮಾತುಗಳೆಲ್ಲ ಏನಿದೆ ಇದು ಭಗವದ್ವಾಣಿಯಷ್ಟೇ ಪವಿತ್ರ ಸ್ಥಾನವನ್ನು ಹೊಂದಿರುವಂಥದ್ದು. ಇಂತಹ ಒಂದು ಮಾತುಗಳು ಈ ಲಲಿತಾಂಬಿಕೆ ಅಥವಾ ಭಗವಂತನ ಬಾಯಲ್ಲಿ ಹೊರಬಿದ್ದು ಬಂದಾಗ ಅದು ಭಗವದ್ಗೀತೆಯಾಗ್ತದೆ. ವಶಿನ್ಯಾದಿ ವಾಗ್ದೇವಿಯರಂಥ ಋಷಿಕೇಯರ ಬಾಯಿಯಲ್ಲಿ ಅದು ಹೊರಬಂದಾಗ ಅದು ಸಹಸ್ರನಾಮವಾಗ್ತದೆ. ಇಂತಹ ಮಾತುಗಳು ಜ್ಞಾನದ ದೀಪವಾಗ್ತದೆ. ಅದು ಇತರರ ಬಾಳನ್ನು ಬೆಳಗುವ ಸಾಧನವಾಗ್ತದೆ. ಯಾರು ಇದನ್ನು ಅರಿತುಕೊಂಡು ಅಳವಡಿಸಿಕೊಂಡು ನಡೀತಾರೋ ಅವರ ಬಾಳನ್ನು ಬೆಳಗುವಂಥ ದೀಪವಾಗ್ತದೆ. ಜ್ಞಾನಿಗಳಿಗೆ ವಾಕ್ಸ್ಫುರಣವಾದಾಗ ಋಷಿಗಳು ತಮ್ಮೊಳಗೆ ಮುಳುಗಿ ಅದನ್ನು ದರ್ಶನ ಮಾಡಿಕೊಂಡಾಗ ಅದು ಮಂತ್ರವಾಗ್ತದೆ. ಹಾಗಾಗಿ ಅದನ್ನು ಮಂತ್ರದರ್ಶನವೆಂದೇ ಕರೀತಾರೆ. ಇದನ್ನೇ ಭಕ್ತರು, ಶರಣರು, ದಾಸರು
ಕಾವ್ಯವಾಗಿ, ಹಾಡಾಗಿ, ವಚನವಾಗಿ, ಭಜನೆಯಾಗಿ, ತತ್ವಪದವಾಗಿ ಕಂಡರಿಸ್ತಾರೆ ಅಥವಾ ಬರೀತಾರೆ, ಹಾಡ್ತಾರೆ. ಇನ್ನು ಆಸಕ್ತಿಪೂರ್ವಕವಾದ ಶರಣರಿಗೆ ಈ ಮಾತುಗಳೆಲ್ಲ ಹೃದಯಕ್ಕೆ ಮುಟ್ತದೆ, ಹೃದಯವನ್ನು ತಾಕ್ತದೆ, ಆ ಹೃದಯವನ್ನು ತಂಪಾಗಿಸ್ತದೆ. ಈ ರೀತಿ ಶಬ್ದ ಮೂಲ ಮೌನದಿಂದ ಉತ್ಪತ್ತಿಯಾಗಿ ಮನುಷ್ಯರಲ್ಲಿ ಸಂವಹನವಾಗುವ ರೀತಿ. ಪ್ರಸ್ತುತ ಸಂದರ್ಭದಲ್ಲೂ ವಾಕ್ಸಿದ್ಧಿ ಪಡೆದ ವಾಗ್ದೇವಿಯರಿಂದ ಪ್ರಣೀತವಾದ ಈ ಸಹಸ್ರನಾಮದ ಒಂದೊಂದು ನಾಮವೂ ಕೂಡ ಇಲ್ಲಿ ಮಂತ್ರವೇ. ಅಂಥ ಅನುಸಂಧಾನ ಭಾವದಿಂದ ಪಠಿಸಿದರೆ ಈ ದೇಹವೇ ದೇವಾಲಯವಾಗುವಂತಹ ಎಲ್ಲ ಸಾಧ್ಯತೆಗಳು ತೆರೆದಿವೆ. ಕಾಯ ವಾಚ ಮನಸ ಈ ರೀತಿ ಮನನದ ಅರ್ಚನೆಗೆ ನಾವು ತೊಡಗಿಸಿಕೊಂಡ್ರೆ ನಮ್ಮ ಇಡೀ ಬದುಕೆ ತ್ರಿಕರಣ ಶುದ್ಧಿಯ ಮಹಾ ತಪಸ್ಸಾಗಿ ಪರಿವರ್ತಿತವಾಗುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಅಂತಹ ಮಂತ್ರ ಶರೀರಿಣಿಯಾದ ಶ್ರೀಮಾತೆಯ ಪಂಚದಶಿ ಮಂತ್ರಾದಿ ಯಾವುದೇ ಮಂತ್ರವಿರಲಿ ಅಥವಾ ಇಲ್ಲಿ ವಾಗ್ದೇವಿಯರು ಹೇಳುವಂಥ ಯಾವ ಒಂದು ನಾಮವೇ ಇರಲಿ, ಮಾತಿನ ಮೂಲವಾದ, ಮಾತೆಯ ಮೂಲವಾದ ಹಾಗೂ ನಮ್ಮ ಮೂಲವೂ ಆದ ಭವ, ವಾಗ್ಭವ ಅಂತ ಹೇಳಿದ್ರಲ್ಲ, ಭವ ಅಂದರೆ ಇಲ್ಲಿ ಶಿವ. ಹಾಗಾಗಿ ಆ ಭವಸ್ವರೂಪಕ್ಕೆ ಅಥವಾ ಶಿವಸ್ವರೂಪಕ್ಕೆ ನಮ್ಮನ್ನು ಈ ಮಂತ್ರ ಸರಿಯಾಗಿ ಪಠಣೆ ಮಾಡಿದರೆ ಅಲ್ಲಿಗೆ ನಮ್ಮ ಸ್ವರೂಪಕ್ಕೆ ಮುಟ್ಟಿಸುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಈ ಮಂತ್ರಸ್ವರೂಪಿ ನಾಮಗಳು ಸೂಚನೆ ಕೊಡ್ತಾ ಇವೆ. ಅಂದರೆ ಇಂಥ ವಾಗ್ಭವ ಕೂಟದ ಏಕಸ್ವರೂಪವನ್ನೇ ಅಥವಾ ವಾಗರ್ಥಗಳಿಂದ ಮಂತ್ರಗಳಿಂದ ಸಿದ್ಧಿಸುವ ಈ ಅದ್ವೈತದ ಸ್ಥಿತಿಯನ್ನೇ ಇಲ್ಲಿ ಮಾತೆಯ ಮೊಗದಾವರೆಯಾದ ವಾಗ್ಭವ ಕೂಟ ಅಂತ ವಶಿನ್ಯಾದಿ ವಾಗ್ದೇವಿಯರು ವರ್ಣಿಸ್ತಾ ಇದ್ದಾರೆ. ಈ ಮೂಲಕ ಮಾತು ಅಂದರೆ ಭಗವಂತನ ಮಾತು ಅಥವಾ ವಶಿನ್ಯಾದಿ ವಾಗ್ದೇವಿಯರ ಮಾತು ಅಥವಾ ಋಷಿಮುನಿಗಳು ಕಂಡರಿಸಿದ ಮಂತ್ರ ಏನಿದೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಮನನ ಅನುಸಂಧಾನ ಮಾಡಿಕೊಂಡು ಪಠನೆ ಮಾಡಿದರೆ ನಮ್ಮನ್ನೂ ಕೂಡ ಅದು ಮೂಲ ಸ್ವರೂಪಕ್ಕೆ ಸೇರಿಸುವಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಈ ನಾಮ ಒಳ ಸೂಚನೆ ಕೊಡ್ತಾ ಇದೆ. ಇದನ್ನು ನಾವು ಸರಿಯಾಗಿ ವಿಚಾರಿಸಿಕೊಳ್ಬೇಕು. ಮುಂದಿನ ಶ್ಲೋಕವನ್ನು ನೋಡೋದಾದರೆ, ಕಂಠಾಧಕ್ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿಕೂಟೈಕತಾಪನ್ನ ಕಟ್ಯಧೋಭಾಗಧಾರಿಣಿ. ಇದರಲ್ಲಿ ಮೊದಲನೇ ಸಾಲು ಕಂಠಾಧಕ್ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ. ಇದರ ಅರ್ಥ ಕೊರಳ ಭಾಗದಿಂದ ಕಟಿ ಪ್ರದೇಶದವರೆಗೆ ಮಧ್ಯಕೂಟವೇ ಸ್ವರೂಪವಾಗಿ ಉಳ್ಳವಳು. ಈ ಮಧ್ಯಕೂಟ ಅಂದರೂ ಒಂದೇ, ಕಾಮರಾಜಕೂಟ ಅಂತಂದರೂ ಒಂದೇ. ಈ ಹಿಂದಿನ ನಾಮದಲ್ಲಿ ವಾಗ್ಭವಕೂಟ ಅಂದರೆ ದೇವಿಯ ಮುಖವನ್ನು ಈ ಪಂಚದಶಾಕ್ಷರಿ ಮಂತ್ರದ ವಾಗ್ಭವಕೂಟ ಅಂತ ವರ್ಣನೆ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಈಗ ಎರಡನೇ ಕೂಟ ಅದು ಮಧ್ಯಕೂಟ ಅಥವಾ ಕಾಮರಾಜಕೂಟ. ಅಂದರೆ ಮುಖಭಾಗದಿಂದ ಕೆಳಗೆ ಕಂಠದಿಂದ ಸೊಂಟದವರೆಗೆ ಮಧ್ಯಕೂಟ ಅಥವಾ ಕಾಮರಾಜಕೂಟ ಅಂತ ಆ ಮಂತ್ರದ ವಿಭಾಗ. ಒಂದು ವಿಷಯವನ್ನು ಗಮನಿಸಿಕೊಳ್ಬೇಕು, ಇದು ಪಂಚದಶಿ ಮಂತ್ರ ಅಂತಂದರೆ ಶ್ರೀವಿದ್ಯಾ ಸಾಧಕರಿಗೆ ಅವರ ಗುರುಗಳು ದೀಕ್ಷೆ ಕೊಡುವಂಥ ಮಂತ್ರ. ಈ ಪಂಚದಶಿ ಮಂತ್ರವನ್ನು ಹಾಗೆ ಪಠಿಸುವಂಗಿಲ್ಲ, ಗುರು ದೀಕ್ಷೆ ಆಗಬೇಕು. ಯಾರಿಗೆ ಶ್ರೀವಿದ್ಯೆಯಲ್ಲಿ ಆಸಕ್ತಿ ಇದೆಯೋ, ಯಾರು ಶ್ರೀವಿದ್ಯಾ ಸಾಧಕರೋ ಅವರಿಗೆ ಮಾತ್ರ ಆ ಗುರುಗಳಿಂದ ಇದು ಉಪದೇಶವಾಗಿ ಸಿಗುವಂಥದ್ದು. ಹಾಗಾಗಿ ಪಂಚದಶಿ ವಿದ್ಯೆ ಅಂತಂದ್ರೆ ಏನು ಅಂತ ಸಾಮಾನ್ಯರಿಗೇನು ನಾವು ತಿಳ್ಕೋಬೇಕು ಅಂತಲೇ ಇಲ್ಲ, ಜಸ್ಟ್ ನಮ್ಮ ತಿಳುವಳಿಕೆಗಾಗಿ ತಿಳ್ಕೋಬಹುದು. ಆದರೆ ಇದನ್ನು ಪಂಚದಶಿ ಮಂತ್ರ ನಮಗೆಲ್ಲಾದರೂ ಸಿಕ್ಕಿದರೆ ಅದನ್ನು ನಾವು ಪಠಿಸೋ ಹಾಗಿಲ್ಲ, ಗುರು ದೀಕ್ಷೆ ಆಗಬೇಕು. ಇದನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಈ ಕಾಮರಾಜಕೂಟವೆಂದು ಕರೆಯುವಂಥ ಮಂತ್ರದ ವಿಭಾಗದಲ್ಲಿ ಈ ದೇವಿಯ ಶರೀರಕ್ಕೆ ಅನ್ವಯ ಹೇಗೆ ಅಂತಂದರೆ ಅವಳ ಕೊರಳಿಂದ ಸೊಂಟದ ಪ್ರದೇಶವೇ ಮಧ್ಯಕೂಟ ಅಥವಾ ಕಾಮರಾಜಕೂಟ. ಎಲ್ಲ ಜ್ಞಾನ, ನಾದ, ಆಲೋಚನೆ, ಮಾತು ಎಲ್ಲದಕ್ಕೂ ಮೂಲ ಆಕರವೇ ನಾಭಿ. ನಾಭಿ ಅಂದರೆ ಹೊಕ್ಕುಳು. ಹಾಗೆ ನಾಭಿಯಿಂದ ಹೊರಟು ಮನಸ್ಸಿನ ಮೂಲಕ ಈ
ವಾಗರ್ಥ ವ್ಯಕ್ತವಾಗುವ ಬಗೆಯನ್ನು ನಾವು ಹಿಂದಿನ ನಾಮದಲ್ಲಿ ವಿವರಿಸಿಯಾಗಿದೆ. ಈ ಅವ್ಯಕ್ತವಾದ ಶಕ್ತಿ ಏನಿದೆ, ಈ ಶಕ್ತಿ ನಾಭಿಪ್ರದೇಶದಿಂದ ಅವಳ ಇಚ್ಛೆಗನುಸಾರವಾಗಿಯೇ ಸೃಷ್ಟಿಯಾಗ್ತದೆ ಅಥವಾ ವ್ಯಕ್ತ ಆಗ್ತದೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಇವೆರಡೂ ಹೊರಹೊಮ್ಮುವುದು ಕೂಡ ಈ ನಾಭಿಯ ಭಾಗದಿಂದಲೇ. ಈ ವಿಷಯವನ್ನು ಮನುಷ್ಯನ ದೇಹಕ್ಕೆ ನಾವು ಅನ್ವಯ ಮಾಡಿ ನೋಡಿಕೊಂಡ್ರೆ ಅಲ್ಲೂ ಈ ಶಕ್ತಿ ನಾಭಿಪ್ರದೇಶದಿಂದಲೇ ಬೀಜರೂಪವಾಗಿ ವ್ಯಕ್ತವಾಗ್ತಾ ಇರ್ತದೆ. ಜೊತೆಗೆ ಆ ಶಕ್ತಿಯ ಇಚ್ಛೆಯಿಂದಲೇ ಅವ್ಯಕ್ತವಾದ ಕಾಮ ಅಥವಾ ಅವ್ಯಕ್ತವಾದ ಆಸೆಗಳು ಮನುಷ್ಯ ಮನಸ್ಸಿನಲ್ಲಿ ಜಾಗೃತಿಯನ್ನು ಹೊಂದಿ ಅವು ವ್ಯಕ್ತವಾಗಿ, ಅಂದರೆ ಮನಸ್ಸಿಗೆ ಒಂದು ಸಂಕಲ್ಪವಾಗಿ, ಆ ಸಂಕಲ್ಪ ದೇಹದ ಮೂಲಕ ಹೊರಹೊಮ್ಮಿ ಕಾರ್ಯರೂಪಕ್ಕೆ ಬರ್ತದೆ. ಇದು ದೇಹದಲ್ಲೇ ನೆಲೆಯಾಗಿರುವ ಆ ಶಕ್ತಿ ಚೈತನ್ಯದ ಕಾರ್ಯವಿಧಾನ. ಈ ಕಾಮರಾಜಕೂಟ ಅನ್ನುವಂಥ ವಿಷಯವನ್ನು ಈ ದೇಹಕ್ಕೆ ಅನ್ವಯಿಸಿಕೊಂಡು ನೋಡಿದಾಗ ಸ್ತ್ರೀ ಪುರುಷರ ದೇಹದಲ್ಲೂ ಕೂಡ ಈ ಸೃಷ್ಟಿಕ್ರಿಯೆ ಆಗಬೇಕಾದಾಗ ಒಳಗಿನ ಚೈತನ್ಯದ ಇಚ್ಛೆಯಂತೆ ಈ ದೇಹಗಳ ಮಿಲನ ಸಂಭವಿಸ್ತದೆ. ಈ ಕ್ರಿಯೆಗಳೆಲ್ಲ ಜರುಗುವುದು ಕಟಿ ಪ್ರದೇಶದಲ್ಲೇ. ಇದು ಸೃಷ್ಟಿಯ ಮುಂದುವರಿಕೆಯ ಕ್ರಿಯೆ. ಇದೆಲ್ಲ ಸಂಭವಿಸುವುದೂ ಕೂಡ ಈ ಚೈತನ್ಯದ ಇಚ್ಛೆಯಿಂದಲೇ. ಆ ಚೈತನ್ಯ ಮಾಡುವ ಭಾವದ ಉದ್ದೀಪನದಿಂದ ಈ ಮನುಷ್ಯ ಶರೀರದಲ್ಲಿ ಇದೆಲ್ಲವೂ ಸಂಭವಿಸ್ತದೆ. ಹಾಗಾಗಿ ಈ ಮೈಥುನ ಅಥವಾ ಮಿಥುನ ಸಂಭವಿಸುವಂತಹ ಶರೀರದ ಭಾಗವನ್ನು ಕಾಮರಾಜಕೂಟ ಅಂತ ಅರ್ಥೈಸಬಹುದು. ಈ ವಿಷಯಗಳನ್ನೆಲ್ಲ ನಾವು ತುಂಬ ಸ್ವಚ್ಛ ಮನಸ್ಸಿನಿಂದ ಸೂಕ್ಷ್ಮವಾಗಿ ಆಲೋಚಿಸಿ ನೋಡ್ಕೋಬೇಕು. ಇದು ನಮ್ಮ ಶರೀರದಲ್ಲೇ ಜರುಗುವಂತಹ ಕ್ರಿಯೆ. ಈ ಕ್ರಿಯೆಗಳೆಲ್ಲ ನಮ್ಮ ಮಟ್ಟಿಗೆ ನಾವೇನು ತಿಳ್ಕೊಂಡಿದ್ದೇವೆ ಇದೆಲ್ಲ ನಾವು ಮಾಡುವಂಥದ್ದು ಅಂತ. ಆದರೆ ಹಾಗಲ್ಲ. ಒಳಗಿನ ಚೈತನ್ಯದಿಂದ ಸೃಷ್ಟಿಕ್ರಿಯೆ ಆಗಬೇಕಾದಾಗ ಇದೆಲ್ಲ ಸಂಭವಿಸುವಂಥದ್ದು. ಇದನ್ನು ನಾವು ಸ್ವಚ್ಛ ಮನಸ್ಸಿನಿಂದ ಅರಿತುಕೋಬೇಕು ಅನ್ನೋದನ್ನು ಈ ನಾಮ ಸೂಚಿಸ್ತಾ ಇದೆ. ಮುಂದಿನ ನಾಮ ಶಕ್ತಿಕೂಟೈಕ ತಾಪನ್ನ ಕಟ್ಯಧೋಭಾಗಧಾರಿಣಿ, ಅಂದರೆ ಕಟಿ ಪ್ರದೇಶದಿಂದ ಕೆಳಭಾಗವನ್ನು ಶಕ್ತಿಕೂಟವನ್ನಾಗಿ ಹೊಂದಿದವಳು ಅಂತ ಅರ್ಥ. ತಾಯಿಯ ಈ ಪಂಚದಶಾಕ್ಷರಿ ಮಂತ್ರ ಏನಿದೆ ಇದು 3 ಕೂಟಗಳನ್ನು ಒಳಗೊಂಡಿದೆ ಅಂತೇನು ಹೇಳ್ತಾ ಬಂದ್ವಿ. ಇದರಲ್ಲಿ ಕೊನೆಯ ಕೂಟ ಶಕ್ತಿಕೂಟ. ಈ ಶಕ್ತಿಕೂಟ ಉಳಿದೆರಡು ಕೂಟಗಳಿಗೆ ಅಂದರೆ ವಾಗ್ಭವ ಕೂಟ ಹಾಗೂ ಮಧ್ಯಕೂಟಕ್ಕೆ ಈ ಶಕ್ತಿಕೂಟ ಅನ್ನುವಂಥದ್ದು ಆಧಾರವಾಗಿರುವಂಥದ್ದು. ಅಂದರೆ ನಮ್ಮ ಒಂದು ಇಡೀ ಶರೀರಕ್ಕೆ ಕಾಲು ಹೇಗೆ ಆಧಾರವೋ ಹಾಗೆ ಈ ಶಕ್ತಿಕೂಟ ಅನ್ನುವಂಥದ್ದು ಈ ಮಂತ್ರ ಶರೀರಿಣಿಯಾದ ತಾಯಿಯ ವಾಗ್ಭವಕೂಟ ಮತ್ತು ಕಾಮರಾಜಕೂಟಕ್ಕೆ ಆಧಾರವಾಗಿರುವಂಥದ್ದು ಅಂತ ಹೇಳ್ತಾರೆ. ಇದು ಜಗನ್ಮಾತೆಯ ಮಂತ್ರ ಶರೀರ, ಮಂತ್ರ ರೂಪದ ವಿವರಣೆ. ಅಂದರೆ ಈ ಪಂಚದಶಿ ಮಂತ್ರ ಇದೆಯಲ್ಲ, ಇದೇ ಜಗನ್ಮಾತೆಯ ಮಂತ್ರ ಶರೀರ. ಆ ತಾಯಿಯ 3 ಕೂಟಗಳ ಈ ರೂಪಗಳನ್ನು ಆಪಾದ ಮಸ್ತಕವಾಗಿ ನಮ್ಮೊಳಗೆ ಗ್ರಹಿಸಿ ಇದನ್ನು ಅರ್ಥ ಮಾಡಿಕೊಂಡು ಪಂಚದಶಿ ಮಂತ್ರ ಜಪದೊಂದಿಗೆ ಜಗನ್ಮಾತೆಯ ಈ ರೂಪವನ್ನು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಳ್ತಾ ಸಾಧಕರಾದ ಭಕ್ತರು ಈ 4 ನಾಮಗಳನ್ನು ನಿರಂತರವಾಗಿ ಮನನ ಮಾಡಿಕೊಂಡ್ರೆ ಸಾಕು. ಆ ತಾಯಿ ಮಂತ್ರಸ್ವರೂಪಿಣಿಯೇ ಆಗಿ ನಮ್ಮ ಮುಂದೆ ಸಾಕ್ಷಾತ್ಕರಿಸ್ತಾಳೆ ಅಂತ ವಶಿನ್ಯಾದಿ ವಾಗ್ದೇವಿಯರು ಹೇಳುವಂಥದ್ದು. ಈ ಮಾತನ್ನು ಅಂದರೆ ವಶಿನ್ಯಾದಿ ವಾಗ್ದೇವಿಯರು ಹೇಳಿದ ಈ ಮಾತನ್ನು ಶ್ರೀವಿದ್ಯೆಯ ಉಪಾಸಕರಾದ ಸಾಧಕರು ಇದನ್ನು ದೃಢಪಡಿಸಿದ್ದಾರೆ. ನಿಜವಾಗೂ ಹಾಗಾಗ್ತದೆ. ಈ ಮಂತ್ರವನ್ನು ಈ ರೀತಿ ಮನನ ಮಾಡಿಕೊಂಡ್ರೆ ಪಂಚದಶಿ ಮಂತ್ರ ಸಾಮಾನ್ಯರಿಗಲ್ಲ, ಅದು ಶ್ರೀವಿದ್ಯಾ ಉಪಾಸಕರಿಗೆ ಮಾತ್ರ. ಇದನ್ನು ನೆನಪಲ್ಲಿಟ್ಕೋಬೇಕು. ಆದರೆ ಆ ಶ್ರೀವಿದ್ಯಾ ಉಪಾಸಕರಾದ ಸಾಧಕರು ಗುರುಮುಖೇನ ಏನು ಉಪದೇಶ ಪಡ್ಕೊಂಡಿರ್ತಾರೋ ಅದನ್ನು ನಿರಂತರವಾಗಿ ಜಪ ಮಾಡ್ತಾ ಬಂದರೆ ಆ ತಾಯಿ ಆ ಪಂಚದಶಿ ಮಂತ್ರದ ಮೂಲಕವೇ ಆ ಸಾಧಕರ ಮುಂದೆ ಸಾಕ್ಷಾತ್ಕರಿಸ್ತಾಳೆ ಅಂತ ಈ ನಾಮ ಹೇಳುವಂಥದ್ದು. ಮುಂದಿನ ಶ್ಲೋಕ ಮೂಲ ಮಂತ್ರಾತ್ಮಿಕಾ ಮೂಲ ಕೂಟತ್ರಯ ಕಲೇವರ
ಕುಲಾಮೃತೈಕರಸಿಕಾ ಕುಲ ಸಂಕೇತ ಪಾಲಿನಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಮೂಲಮಂತ್ರಾತ್ಮಿಕ. ಮೂಲಮಂತ್ರಾತ್ಮಿಕ ಅನ್ನುವಂಥ ಶಬ್ದದ ಅರ್ಥ ಮೂಲ ಮಂತ್ರದ ಸ್ವರೂಪಳು ಅಂತ. ಮೂಲ ಮಂತ್ರ ಅಂತಂದರೆ ಇಲ್ಲಿ ಮೇಲೆ ಹೇಳಿದ ಪಂಚದಶಿ ಮಂತ್ರವನ್ನು ತಗೋಬಹುದು. ಅಷ್ಟೇ ಅಲ್ಲ, ಮಂತ್ರದ ಮೂಲವೂ ಕೂಡ ಈ ಜಗನ್ಮಾತೆಯೇ ಅಂತ ಅರ್ಥ. ಪಂಚದಶಿ ಮಂತ್ರದ ಫಲಿತವೂ ಜಗನ್ಮಾತೆಯೇ. ಹಾಗೆ ಎಲ್ಲ ಮಂತ್ರಗಳನ್ನು ಕೂಡ ತೆಗೆದುಕೊಂಡಾಗಲೂ ಆ ಮಂತ್ರದ ಮೂಲವೆಲ್ಲವೂ ಕೂಡ ಈ ತಾಯಿಯೇ ಅಂತ ಹೇಳ್ದಂಗಾಯಿತು. ಈ ಎಲ್ಲ ವೇದ ಮಂತ್ರ ಏನಿದೆ, ವೇದ ಮಂತ್ರಗಳ ಮೂಲ ಅಥವಾ ಸೃಷ್ಟಿಯ ಮೂಲ, ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವಂತೆ ಓಂಕಾರ, ಪ್ರಣವ ಮಂತ್ರ ಅಂತ ಅದನ್ನು ಹೇಳ್ತೀವಿ. ಈ ಪ್ರಣವದಿಂದಲೇ ಎಲ್ಲ ಸೃಷ್ಟಿಯೂ ಕೂಡ ಶುರುವಾಗಿರುವಂಥದ್ದು. ಈ ಪ್ರಣವವೇ ಆದಿಶಕ್ತಿ. ಹೀಗಂದ್ರೇನು? ಪಂಚದಶಾಕ್ಷರಿ ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡ ಸಾಧಕನಾಗಲಿ, ಅಥವಾ ಓಂಕಾರವನ್ನು ಜಪಿಸುವ ಸಾಧಕನಾಗಲಿ, ಅಥವಾ ಗುರುವಿನಿಂದ ಮಹಾವಾಕ್ಯಗಳನ್ನು ಅಥವಾ ಇನ್ಯಾವುದೇ ಒಂದು ಮಂತ್ರವನ್ನು ಪಡೆದುಕೊಂಡು ಅದನ್ನು ಅನುಸಂಧಾನ ಮಾಡುವ ಸಾಧಕ ಏನಿದ್ದಾನೆ, ಅವನು ಕೊನೆಗೆ ಆ ಮಂತ್ರದ ನಿರಂತರ ಮನನದಿಂದ ಯಾವ ಒಂದು ಸತ್ಯ ದರ್ಶನವನ್ನು ಮಾಡ್ತಾನೋ, ತನ್ನದೇ ನಿಜಸ್ವರೂಪವನ್ನು ದರ್ಶನ ಮಾಡಿಕೊಳ್ತಾನೋ, ಆ ನಿಜವಾದ ಆತ್ಮದರ್ಶನ ಸ್ವರೂಪಳೇ ಈ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಅಂದರೆ ನಿಜವಾಗಿ ತನ್ನನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕ ಪ್ರೀತಿಯಿಂದ ಗಟ್ಟಿಯಾಗಿ ಆ ಮಂತ್ರವನ್ನು ನಂಬಿಕೊಂಡು ಅದನ್ನೇ ಆಧರಿಸಿಕೊಂಡು ಜಪಿಸಿ ಆರಾಧಿಸುವ ಭಕ್ತನಿಗೆ ಅಥವಾ ಸಾಧಕನಿಗೆ, ಆ ಸಾಧಕನೊಳಗೆ ತಾನು ಆತ್ಮತತ್ವವಾಗಿ ಹೇಗೆ ನೆಲೆಸಿದ್ದೇನೆ ಅನ್ನೋದನ್ನು ಅವನ ಆಂತರಂಗಿಕವಾಗಿಯೇ ಈ ಮಾತೆ ದರ್ಶನ ಮಾಡಿಸ್ತಾಳೆ ಅನ್ನೋದನ್ನು ಈ ಮೂಲ ಮಂತ್ರಾತ್ಮಿಕ ಅನ್ನೋ ನಾಮ ಹೇಳ್ತದೆ. ಅಂದರೆ ಮಂತ್ರ ಮೂಲಕ್ಕೆ ಈ ಉಪದೇಶ ಪಡ್ಕೊಂಡ ಮಂತ್ರ ಈ ಸಾಧಕನನ್ನು ಕರ್ಕೊಂಡು ಹೋಗಿ ತಲುಪಿಸ್ತದೆ ಅಂತ ಈ ನಾಮ ಸೂಚ್ಯವಾಗಿ ಹೇಳುವಂಥದ್ದು. ಈ ನಾಮಕ್ಕೆ ಪೂರಕವಾಗಿ ಸದಾ ಪಂಚದಶಾತ್ಮೈಕ್ಯ ಸ್ವರೂಪಾಯೇ ನಮೋ ನಮಃ ಅಂತ ಅಷ್ಟೋತ್ತರ ಶತನಾಮ ಒಂದಿದೆ, ಅದನ್ನು ಗಮನಿಸಿಕೊಳ್ಳಿ. ಮುಂದಿನ ನಾಮ ಮೂಲಕೂಟತ್ರಯ ಕಲೇವರ. ಇದರ ಅರ್ಥ ಏನು ಅಂತಂದರೆ, ಮೂರು ಮೂಲಕೂಟಗಳಿಂದ ಕೂಡಿದ ಶರೀರವುಳ್ಳವಳು. ಇಲ್ಲಿ ಕಲೇವರ ಅಂತಂದರೆ ಶರೀರ, ಕೂಟ ಅಂತಂದರೆ ಸಮೂಹ ಅಥವಾ ಗುಂಪು ಅಂತ ಅರ್ಥ. ಈಗ ಇದರ ಅರ್ಥವಿವರಣೆಯನ್ನು ನೋಡೋದಾದರೆ, ಈ ಮೊದಲಿನ ನಾಮಗಳಲ್ಲಿ ಹೇಳಿದ ಹಾಗೆ ಪಂಚದಶಾಕ್ಷರಿ ಮಂತ್ರ ಅಂತೇನಿದೆ ಅದರನ್ನು ಮಂತ್ರ ಶರೀರಿಣಿಯಾದ ದೇವಿ ಅಂತ ವರ್ಣನೆ ಮಾಡ್ತಾ ವಾಗ್ಭವಕೂಟ, ಕಾಮರಾಜಕೂಟ ಮತ್ತು ಶಕ್ತಿಕೂಟಗಳೆಂಬ ಕೂಟತ್ರಯ ಅಂತ ನೋಡಿದ್ವಿ. ಇವು ಒಂದರ್ಥದಲ್ಲಿ ಮೂರು ಕೂಟಗಳು. ಆಮೇಲೆ ಇನ್ನೊಂದು ಅರ್ಥ ಇದೆ, ಈ ಶರೀರದಲ್ಲಿ ಮೂರು ಕೂಟಗಳಿಂದ ಕೂಡಿದ ಮೂಲ ಶಕ್ತಿ ಈ ಮಾತೆ ಅಂತ ಹೇಳುವಂಥದ್ದು ಒಂದು ಅರ್ಥ ಇದೆ. ಅಂದರೆ ನಮ್ಮ ಶರೀರಕ್ಕೆ ಇದನ್ನು ಅನ್ವಯಿಸಿಕೊಂಡಾಗ ಇದು ಹೇಗೆ ಅರ್ಥ ಆಗ್ತದೆ ಅನ್ನುವಂಥದ್ದನ್ನು ಹೇಳುವ ನಾಮ ಇದು. ನಮಗೆ ಮೂರು ದೇಹ ಇದೆ, ಸ್ಥೂಲ ದೇಹ, ಸೂಕ್ಷ್ಮ ದೇಹ ಹಾಗೂ ಕಾರಣ ದೇಹ. ಮೂರು ಅವಸ್ಥೆ ಇದೆ, ಜಾಗ್ರತ್, ಸ್ವಪ್ನ ಮತ್ತು ಸುಷುಪ್ತಿ. ಈ ಶರೀರಕ್ಕೆ ಮೂರು ರೀತಿಯ ಕರ್ಮಗಳಿವೆ, ಶಾರೀರಿಕ, ವಾಂಗ್ಮಯ, ಮಾನಸಿಕ ಅಥವಾ ಕಾಯಿಕ, ವಾಚಿಕ ಮತ್ತು ಮಾನಸಿಕ ಅಂತ ಹೇಳುವಂಥದ್ದು. ಇವಿಷ್ಟು ನಮ್ಮ ಶರೀರ ರಚನೆಯಾದ ರೀತಿ ಮತ್ತು ನಮ್ಮ ಶರೀರದಲ್ಲಿ ಸದಾ ನಡೀತಾ ಇರುವಂತಹ ಕರ್ಮದ ವ್ಯವಸ್ಥೆ. ಈ ಎಲ್ಲ ಮೂರು ಕೂಟಗಳಿಗೆ ಮೂಲತಃ ಕಾರಣವಾಗಿರುವಂಥದ್ದು ಪ್ರಾಣಶಕ್ತಿ ಅಥವಾ ಈ ಜಗನ್ಮಾತೆ ಅಂತ ನಾವು ಕರಿತಾ ಇರುವಂತಹ ಮೂಲ ಚೈತನ್ಯ. ನಮ್ಮ ಆಡುಭಾಷೆಯಲ್ಲಿ ಇದನ್ನ ನಾವು ದೇವರು ದೇವರು ಅಂತ ಕರಿತಾ ಇರ್ತೀವಿ. ಒಂದೇ ಶಕ್ತಿ ಮೂರು ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇದೆ. ಆ ಮೂರು ರೀತಿಯನ್ನು ಕೂಟತ್ರಯ ಅಂತ ಕರಿತೇವೆ. ಅಂದರೆ ಈಗ ನಮಗೆ ಸ್ಪಷ್ಟವಾಗಬೇಕು, ಮೂಲ ಚೇತನವೇ ಈ ಶರೀರದಲ್ಲಿ ಬೇರೆ ಬೇರೆ ರೀತಿಯಾಗಿ ಕಂಡು ಶರೀರದ ಕಾರ್ಯವನ್ನೆಲ್ಲ ನಿರ್ವಹಿಸ್ತಾ ಇದೆ. ಈ ಚೇತನ ಅಥವಾ ಈ ಆಧಾರ ಶಕ್ತಿಯಾದ ಈ ಚೈತನ್ಯ ಇದು ದೇಹವನ್ನು ಬಿಟ್ಟರೆ ಈ ದೇಹ ಶವವಾಗ್ತದೆ,
ಕಲೇವರವಾಗ್ತದೆ. ಹಾಗಾಗಿ ಈ ಶರೀರ ಚೆನ್ನಾಗಿರುವಾಗ, ಮನಸ್ಸು ಚೆನ್ನಾಗಿರುವಾಗ, ಬೇರೆ ಬೇರೆ ಸಂಗತಿಗಳನ್ನು ನಾವು ಯೋಚಿಸೋದನ್ನು ಬಿಟ್ಟು, ಅಂದರೆ ಅನಗತ್ಯವಾಗಿ ನಾವು ವಿಚಾರಿಸ್ತಾ ಇರ್ತೀವಲ್ಲ, ಆ ರೀತಿ ಅನಗತ್ಯ ವಿಚಾರಗಳನ್ನು ಬಿಟ್ಟು ನಮ್ಮನ್ನು ಹುಟ್ಟಿಸಿದ ಮತ್ತು ಜೀವಂತವಾಗಿಟ್ಟ ಮೂಲಶಕ್ತಿ ಏನಿದೆ ಅದು ನಮ್ಮ ಶರೀರದಲ್ಲಿ ಇದ್ದು ನಮ್ಮ ಶರೀರವನ್ನು ಕೊನೆಗೆ ಸಾಯಿಸುವ ಒಳಗೆ ನಾವು ಈ ಶರೀರದಲ್ಲಿ ಆ ಶಕ್ತಿ ಹೇಗೆಲ್ಲ ವ್ಯಾಪಿಸಿ ನಮ್ಮಿಂದಲೇ ಈ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದೆ ಅನ್ನೋದನ್ನು ವಿಚಾರಿಸಿ ತಿಳ್ಕೋಬೇಕು. ಇದೇ ನಿಜವಾದ ಜ್ಞಾನ, ಇದೇ ಆತ್ಮಜ್ಞಾನ. ಇದು ಎಲ್ಲರಲ್ಲೂ ಒಂದೇ ರೀತಿ ಕೆಲಸ ಮಾಡುವಂಥದ್ದು. ಒಂದು ದೇಹದ ಗುಟ್ಟು ನಮಗೆ ಗೊತ್ತಾದರೆ ಇಡೀ ಜೀವಕುಲದ ರಹಸ್ಯ ಗೊತ್ತಾಗ್ತದೆ. ಅಷ್ಟೇ ಏಕೆ, ಸಕಲ ಜೀವ ಮತ್ತು ಜಡ ವಸ್ತುಗಳ ಸ್ಥಿತಿಯೂ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಅಂದರೆ ಇಡೀ ಬ್ರಹ್ಮಾಂಡ ಮಂಡಲ ಆ ಚೇತನ ಸೂತ್ರದಿಂದ ಹೇಗೆ ನಡೀತಾ ಇದೆ ಅನ್ನೋದು ಗೊತ್ತಾಗ್ತದೆ. ಇದು ನಿಜವಾಗಿ ಮನುಷ್ಯನಿಗೆ ಗೊತ್ತಾಗಬೇಕಾದ ರಹಸ್ಯ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂತ. ಈ ಚೇತನ ಸೂತ್ರದಲ್ಲಿ, ನಾನೆನ್ನುವ ಚೇತನ ಸೂತ್ರದಲ್ಲಿ ಇಡೀ ಜಗತ್ತಿನ ಜೀವರಾಶಿಗಳೆಲ್ಲ ಮಣಿಗಳಂತೆ ಪೋಣಿಸಿಕೊಂಡು ಇವೆ ಅಂತ ಕೃಷ್ಣ ಹೇಳುವಂಥದ್ದು. ಮುಂದಿನ ನಾಮ ಕುಲಾಮೃತೈಕ ರಸಿಕ, ಅಮೃತವನ್ನು ಸವಿಯುವ ಆಸಕ್ತಿಯುಳ್ಳ ಕುಂಡಲಿನಿ ಶಕ್ತಿ ಅಂತ ಒಂದರ್ಥ. ಮತ್ತು ಕುಲ ಅಂತಂದರೆ ಜ್ಞಾನ ಅಂತ ಒಂದರ್ಥ ಇದೆ. ಜ್ಞಾನಾಮೃತವನ್ನು ಸವಿಯುವ ರಸಿಕ, ಈ ದೇವಿ ಜ್ಞಾನಾಮೃತವನ್ನು ಸವಿಯಲಿಕ್ಕೆ ಆಸಕ್ತಿ ಹೊಂದಿದವಳು ಅಂತ ಈ ನಾಮದ ಅರ್ಥ. ಈಗ ಮೊದಲನೇ ಅರ್ಥವನ್ನು ತೆಗೆದುಕೊಂಡ್ರೆ, ಈ ಕುಂಡಲಿನಿ ಶಕ್ತಿ ಇದು ನಮ್ಮ ದೇಹದಲ್ಲಿ ಸಾಧನೆ ಮಾಡುವಂಥ ಯೋಗಶಾಸ್ತ್ರದ ಪರಮಸಿದ್ಧಿಯ ಬಗ್ಗೆ ಹೇಳ್ತಾ ಇರುವಂಥ ನಾಮ. ಕುಂಡಲಿನಿ ಶಕ್ತಿಯ ವಿವರಣೆ ಅಂತಂದರೆ ಯೋಗಶಾಸ್ತ್ರ ಅಥವಾ ತಂತ್ರಶಾಸ್ತ್ರದಲ್ಲಿ ಇದರ ಬಗ್ಗೆ ತುಂಬ ವಿವರಣೆ ಬರ್ತದೆ. ಮಾನವ ದೇಹದಲ್ಲಿ ಷಟ್ಚಕ್ರಗಳು ನೆಲೆಯಾಗಿವೆ. 6 ಚಕ್ರಗಳುಂಟು, ಅಥವಾ 7 ಚಕ್ರಗಳು ಅಂತಲೂ ಹೇಳ್ತಾರೆ. ಆದರೆ ಮುಖ್ಯವಾಗಿ ಅದನ್ನು 6 ಚಕ್ರಗಳು ಅಂತ ಹೇಳೋದ್ರಿಂದ ಅವು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ ಹಾಗೂ ಆಜ್ಞಾಚಕ್ರ, ಇವು ಷಟ್ಚಕ್ರಗಳು. ಕೊನೆಯದಾಗಿ ಸಹಸ್ರಾರ ಅಂತ ನಡು ನೆತ್ತಿಯಲ್ಲಿರ್ತದೆ. ಅದನ್ನು ಬ್ರಹ್ಮರಂಧ್ರ ಅಂತಲೂ ಕರೀತಾರೆ, ಅಥವಾ ಸಹಸ್ರದಳ ಕಮಲ ಅಂತಲೂ ಕರೀತಾರೆ. ಈ ಸಹಸ್ರಾರವನ್ನು ಕೆಲವರು ಚಕ್ರ ಅನ್ನೋದಾಗಿ ಪರಿಗಣಿಸ್ತಾರೆ. ಇನ್ನು ಕೆಲವರು ಸಹಸ್ರಾರವನ್ನು ಶಿವನ ವಾಸ, ಅದು ಚಕ್ರ ಅಲ್ಲ, ಎಲ್ಲದರಿಂದ ಬಿಡುಗಡೆ ಅಂತ ಅದನ್ನು ಕರೀತಾರೆ. ಹಾಗಾಗಿ 6 ಚಕ್ರ ಅಂತಲೂ ತಗೋಬಹುದು, ಅಥವಾ 7 ಚಕ್ರ ಅಂತಲೂ ತಗೋಬಹುದು. ಈ ರೀತಿ ವಿವರಣೆ. ಈ ಕುಂಡಲಿನಿ ಶಕ್ತಿ ಮೂಲಾಧಾರದಲ್ಲಿ ಮೊದಲು ಮನುಷ್ಯನ ಅಜ್ಞಾನದ ಸ್ಥಿತಿಯಲ್ಲಿ, ಮನುಷ್ಯನಿಗೆ ಇನ್ನೂ ಏನು ಜ್ಞಾನ ಜಾಗೃತವಾಗದೇ ಇರುವಂಥ ಸ್ಥಿತಿಯಲ್ಲಿ, ಅಥವಾ ಅಧ್ಯಾತ್ಮ ಜ್ಞಾನ ಇನ್ನೂ ಉದಯವಾಗದೇ ಇರುವಂಥ ಸ್ಥಿತಿಯಲ್ಲಿ ಆ ಮೂಲಾಧಾರದ ಚಕ್ರದಲ್ಲಿ ನಿದ್ರಿಸಿರ್ತಾಳೆ, ಸರ್ಪದಂತೆ ನಿದ್ರಿಸಿರ್ತಾಳೆ. ಸಾಧನೆಯ ವಿವಿಧ ಹಂತಗಳಲ್ಲಿ ಎಚ್ಚೆತ್ತ ಇವಳು ಆ ಸಾಧಕನ ಶಿರೋಭಾಗದೆಡೆ, ಅಂದರೆ ಸಹಸ್ರಾರದೆಡೆ ಒಂದೊಂದೇ ಚಕ್ರವನ್ನು ಜಾಗೃತಗೊಳಿಸ್ತಾ ಧಾವಿಸಿ ದಾಟಿ ಕೊನೆಗೆ ಸಹಸ್ರಾರದಲ್ಲಿರುವ ಶಿವನೊಡನೆ ಐಕ್ಯಗೊಂಡು ಶಿವೋಹಂ ಅನ್ನುವಂಥ ಪರಮಾನಂದದಲ್ಲೇ ಮಗ್ನಳಾಗಿ ಬಿಡ್ತಾಳೆ. ಈ ಪರಮಾನಂದದ ಸ್ಥಿತಿಯನ್ನೇ ಅಮೃತ ಅಂತ ಶಾಸ್ತ್ರ ಹೇಳುವಂಥದ್ದು. ಈ ರೀತಿ ಕುಂಡಲಿನಿ ಜಾಗೃತಿಯಾಗಿ ಸಹಸ್ರಾರಕ್ಕೆ ಸೇರಿ ಅಲ್ಲಿ ಅಮೃತ ಸೇಚನವಾದಾಗ ಇಡೀ ಶರೀರದ 72,000 ನಾಡಿಗಳಿಗೆ ಈ ಅಮೃತ ಸೇಚನವಾಗಿ ಪರಮಾನಂದ ಉಂಟಾಗ್ತದೆ ಅಂತ ಯೋಗಶಾಸ್ತ್ರಕ್ಕೆ ಸಂಬಂಧಿಸಿದ ವಿವರಣೆ ಇದು. ತಂತ್ರಶಾಸ್ತ್ರವೂ ಹೇಳುವಂಥದ್ದು. ಹಾಗಂತ ದೇಹವನ್ನು ನಾವು ಬಗೆದು ನೋಡಿದರೆ ಈ ಚಕ್ರಗಳು ಅಂತ ವಿವರಣೆ ಇರುವಲ್ಲಿ ಒಂದೊಂದು ಮಾಂಸದ ಮುದ್ದೆ ಇದೆ ಅಂತ ವೈದ್ಯರು ಆಧುನಿಕವಾಗಿ ವಿವರಣೆ ನೀಡುವಂಥದ್ದು. ಈ ಚಕ್ರಗಳೆಲ್ಲ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಬರ್ತವೆ. ಯಾರಿಗೆ ತಮ್ಮ ಮೂಲ ಅಮೃತತ್ವದ ರುಚಿ ಗೊತ್ತಾಗಿದೆಯೋ ಅವರು ಈ ಆನಂದಾಮೃತಕ್ಕಿಂತ ಬೇರೆ ಏನನ್ನೂ ಬಯಸಲಾರರು. ಹಾಗಾಗಿ ಕುಲಾಮೃತೈಕ ರಸಿಕ, ಈ
ಕುಲ ಅಂತಂದರೆ ಕುಂಡಲಿನಿ ಶಕ್ತಿ. ಈ ಕುಂಡಲಿನಿ ಶಕ್ತಿ ಏನು ಆನಂದವನ್ನು ಶಿವನೊಡನೆ ಸೇರಿ ಉಂಟು ಮಾಡ್ತದೆ, ಆ ಒಂದು ಅಮೃತತ್ವದಲ್ಲಿ ರಸಿಕತೆಯುಳ್ಳವಳು, ಆನಂದ ಹೊಂದುವವಳು ಅಂತ ಈ ನಾಮ ಹೇಳುವಂಥದ್ದು. ಕುಲಾಮೃತೈಕ ರಸಿಕ ಅನ್ನುವಂಥ ನಾಮಕ್ಕೆ ಜ್ಞಾನಾಮೃತದಿಂದ ಆನಂದ ಹೊಂದುವವಳು ಅಥವಾ ಆ ಜ್ಞಾನಾಮೃತವನ್ನು ಯಾವಾಗಲೂ ಸವಿಯುವ ಇಚ್ಛೆಯುಳ್ಳವಳು ಅಂತ ಇನ್ನೊಂದು ರೀತಿಯಲ್ಲಿ ಈ ನಾಮ ತೆರ್ಕೊಳ್ತದಲ್ಲ. ಅದನ್ನು ನೋಡೋದಾದರೆ ನಮ್ಮ ಉಪನಿಷತ್ತೇನಿದೆ, ಉಪನಿಷತ್ತಿನ ಒಂದು ಉದ್ಘೋಷಣೆ ಇದೆ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಅಂತ. ಅಂದರೆ ಇದರ ಅರ್ಥ ಇಡೀ ವಿಶ್ವದಲ್ಲಿರುವ ಅಮೃತ ಪುತ್ರರೇ ಕೇಳಿ ಅಂತ ಅರ್ಥ. ಏನು ಹೇಳ್ತದೆ ಈ ಮಾತು ಅಂತಂದರೆ, ಎಲ್ಲರಲ್ಲೂ ಈ ಆನಂದಾಮೃತ ಅಡಗಿದೆ, ಯಾರೂ ಹೆಚ್ಚಲ್ಲ, ಯಾರೂ ಕಮ್ಮಿಯಲ್ಲ ಅಂತ ಈ ಮಾತಿನ ಒಂದು ಒಳ ಅರ್ಥ. ಈ ಮಾತನ್ನೇ ಧೀರ ವೀರ ಸನ್ಯಾಸಿಯಾದ ವಿವೇಕಾನಂದರು ತಮ್ಮ ಚಿಕಾಗೋ ಭಾಷಣದಲ್ಲಿ ಉದ್ಘೋಷಣೆ ಕೊಟ್ಟಿದ್ದು. ಅಂದರೆ ಅಂತರ್ಮುಖಿಯಾಗಿ ನಮ್ಮ ನಿಜ ಏನೆಂದು ಶೋಧಿಸಿ ನೋಡಿಕೊಂಡ್ರೆ ಎಲ್ಲರ ಅಂತರಾತ್ಮ ಒಂದೇ ಆನಂದಮಯ ತತ್ವವಾಗಿರುವುದು ನಮ್ಮೆಲ್ಲರ ಅನುಭವಕ್ಕೆ ಬರೋದು ಸಾಧ್ಯ ಇದೆ. ಹಾಗಾಗಿಯೇ ಅಮೇರಿಕದಲ್ಲಿರುವ ಎಲ್ಲ ಜಗತ್ತಿನ ಎಲ್ಲ ದೇಶದ ಪ್ರತಿನಿಧಿಗಳನ್ನು ಉದ್ದೇಶಿಸಿ, ಎಲ್ಲ ವಿವಿಧ ಧರ್ಮ ಪ್ರಜೆಗಳು ಅಲ್ಲಿರ್ತಾರೆ, ಅವರನ್ನೆಲ್ಲ ಉದ್ದೇಶಿಸಿ ವಿವೇಕಾನಂದರು ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಅಂತ ತಮ್ಮ ಮಾತು ಶುರು ಮಾಡ್ತಾರಲ್ಲ. ಈ ಪ್ರಾರಂಭದ ಮಾತುಗಳಲ್ಲೇ ನಾವೆಲ್ಲರೂ ಒಂದೇ ಮೂಲ ಶಕ್ತಿಯಿಂದ ಉದಿಸಿ ಬಂದವರು. ಈ ಮೂಲ ಶಕ್ತಿಯನ್ನು ನಮ್ಮೊಳಗೇ ನಾವು ಶೋಧಿಸಿ ಆನಂದವನ್ನು ಪಡ್ಕೋಬಹುದು ಅನ್ನೋದನ್ನು ಇವರು ಸಾಂಕೇತಿಕವಾಗಿ ಹೇಳ್ತಾ ಅಲ್ಲಿ ಆಮೇಲೆ ಮುಂದೆ ನಮ್ಮ ವೇದ ಉಪನಿಷತ್ತು ಹೇಗೆ ಹೇಳಿದೆ ಅಂದರೆ ಒಂದೇ ಮೂಲ ಸೂತ್ರದಿಂದ ನಾವೆಲ್ಲ ಬಂದವರು ಅನ್ನೋದನ್ನು ಹೇಗೆ ವಿವರಣೆ ಕೊಟ್ಟಿದೆ, ಎಂಥ ಭವ್ಯ ಉದಾತ್ತ ವಿಶಾಲ ಮನೋಭಾವನೆ, ಇಡೀ ವಿಶ್ವವೇ ಒಂದು ವಸುದೈವ ಕುಟುಂಬಕಂ ಅನ್ನುವಂಥ ಏಕದೃಷ್ಟಿಯಿಂದ ನೋಡುವಂಥ ಭಾವ ನಮ್ಮ ವೇದದ ಋಷಿ ಮುನಿಗಳಿಗೆ, ಜ್ಞಾನಿಗಳಿಗೆ, ನಮ್ಮ ಪ್ರಾಚೀನ ಭಾರತಕ್ಕೆ ಇತ್ತು ಅನ್ನುವಂಥದ್ದನ್ನು ಅಲ್ಲಿರುವವರಿಗೆ ಬಿಡಿಸಿ ಹೇಳ್ತಾರೆ. ಅಲ್ಲಿನ ಎಲ್ಲ ದೇಶದ ಪ್ರಜೆಗಳೂ ಸಹ ಭಾರತದ ಈ ಬೆಳಕಿನ ಸನ್ಯಾಸಿಯನ್ನು, ಅವನ ಹಿಂದಿನ ಬ್ರಹ್ಮಜ್ಞಾನದ ಗುರು ಶ್ರೀರಾಮಕೃಷ್ಣ ಪರಮಹಂಸರನ್ನು, ಹಾಗೆಯೇ ನಮ್ಮ ವೇದೋಪನಿಷತ್ತಿನ ಒಂದು ಜ್ಞಾನಪೂರ್ಣ, ಒಂದು ಹೃದಯಪೂರ್ಣವಾದ ಈ ಅದ್ವೈತ ದೃಷ್ಟಿಯನ್ನು ಗ್ರಹಿಸಿ ರೋಮಾಂಚನಗೊಂಡು ಬೆರಗಾಗಿ ಆ ವಿವೇಕಾನಂದರನ್ನು ಅಭಿನಂದಿಸ್ತಾರೆ ಹಾಗೂ ಹಿಂಬಾಲಿಸಿ ಬರ್ತಾರೆ. ಈ ಜ್ಞಾನಕ್ಕಾಗಿ ಪಾಶ್ಚಿಮಾತ್ಯರು ಇಂದಿಗೂ ಭಾರತದೆಡೆ ಬರ್ತಾನೇ ಇದ್ದಾರೆ. ಈ ವಿಷಯ ಏನನ್ನು ಹೇಳ್ತದೆ ಅಂತಂದರೆ, ಕುಲಾಮೃತೈಕ ರಸಿಕ ಅನ್ನುವ ನಾಮದ ಮೂಲಕ ಜ್ಞಾನಾಮೃತವನ್ನು ಪಡೆಯುವುದರಲ್ಲಿ ಆಸಕ್ತಿ ಹೊಂದಿದವಳು, ಅಥವಾ ತನ್ನ ಭಕ್ತರು, ತನ್ನ ಶರಣರಿಗೆ ತನ್ನ ಒಂದು ವಿಶೇಷವಾದ ಕೃಪೆಯಿಂದ ಅವರು ತನ್ನ ಆರಾಧನೆ ಮಾಡ್ತಾರಲ್ಲ, ಅವರಿಗೆ ಜ್ಞಾನವನ್ನು ಅನುಗ್ರಹಿಸಿ ಅವರನ್ನೂ ಕೂಡ ಆನಂದವನ್ನು, ಅಂದರೆ ತಮ್ಮ ಮೂಲ ಆನಂದವನ್ನು ಪಡ್ಕೊಳ್ಳಿಕ್ಕೆ ಇವಳು ಆ ದಾರಿಯಲ್ಲಿ, ಜ್ಞಾನದ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾಳೆ ಅನ್ನುವಂಥ ವಿವರವನ್ನು ಈ ಕುಲಾಮೃತೈಕ ರಸಿಕ ಅನ್ನುವಂಥ ನಾಮ ಕೊಡ್ತಾ ಇದೆ. ಆ ಅಮೃತತ್ವವನ್ನು ತಿಳಿದವನು ಮೃತ್ಯುವನ್ನು ಗೆಲ್ತಾನೆ. ಈ ಅಮೃತತ್ವವನ್ನು ತಿಳಿಯದೆ ಸಾವನ್ನು ಗೆಲ್ಲಲು ಬೇರೆ ದಾರಿಯೇ ಇಲ್ಲ. ಈ ಅಮೃತತ್ವವೇ ನನ್ನ ನಿಜವಾದ ಸ್ವರೂಪ ಅಂತ ತಿಳಿದ ಒಂದು ಕುಲವಿದೆಯಲ್ಲ, ಆ ಕುಲವೇ ನಿಜವಾಗಿ ಬ್ರಾಹ್ಮಣ ಕುಲ. ಅದನ್ನು ತಿಳಿದು ಅದರ ಸಾಧನೆಗೆ ಪ್ರಯತ್ನ ಪಡುವವರು ಬ್ರಾಹ್ಮಣರು. ಹಾಗಾಗಿ ಬ್ರಾಹ್ಮಣರು ಉತ್ತಮ ಕುಲದವರು. ಇಂತಹ ಬ್ರಾಹ್ಮಣರು ಮಾತ್ರ ಉತ್ತಮ ಕುಲದವರು. ಇಂತಹ ಉತ್ತಮ ಜ್ಞಾನಕ್ಕಾಗಿ ಯಾರು ಪ್ರಯತ್ನ ಪಡ್ತಾರೋ ಅವರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಆನಂದ ರೂಪದಲ್ಲಿರುವವಳು, ಅಮೃತ ರೂಪದಲ್ಲಿರುವವಳು ಅನ್ನೋದನ್ನು ಹೇಳಲಿಕ್ಕೆ ಈ ಕುಲಾಮೃತೈಕ ರಸಿಕ ಅನ್ನುವಂಥ ನಾಮ ಬಂದಿದೆ. ಮುಂದಿನ ನಾಮ ಕುಲಸಂಕೇತ ಪಾಲಿನಿ. ಕುಲಸಂಕೇತ ಪಾಲಿನಿ ಅಂತಂದರೆ ಕುಲದ ಸಂಕೇತಗಳನ್ನು ಪಾಲಿಸುವವಳು ಅಂತ ಅರ್ಥ. ಇಲ್ಲಿ ಕುಲ ಅಂತಂದರೆ ಜ್ಞಾನ ಅಥವಾ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯವನ್ನು ತಿಳಿಸಿಕೊಡುವ ಶಾಸ್ತ್ರ ಗ್ರಂಥಗಳು ಅಂತ ಅರ್ಥ ಬರ್ತದೆ. ಈ ಗ್ರಂಥಗಳನ್ನು ಮತ್ತು
ಆ ಶಾಸ್ತ್ರ ಗ್ರಂಥಗಳು ಹೇಳುವಂತಹ ರಹಸ್ಯದ ವಿಷಯ, ಸೂಕ್ಷ್ಮ ವಿಷಯ ಏನಿರ್ತದೆ ಅದನ್ನು ಯಾರು ಆಸಕ್ತರೋ ಅವರಿಗೆ ತಿಳಿದುಕೊಳ್ಳಲಿಕ್ಕೆ ಅನುಕೂಲ ಮಾಡಿಕೊಡ್ತಾಳೆ. ಅವಳ ಬುದ್ಧಿಯಲ್ಲಿ ಆ ಜ್ಞಾನವನ್ನು ಪ್ರಬೋಧಿಸ್ತಾಳೆ. ಹಾಗೆ ಆ ಶಾಸ್ತ್ರ ಗ್ರಂಥಗಳನ್ನು ಕೂಡ ಕಾಪಾಡ್ತಾಳೆ. ಜೊತೆಗೆ ಯಾರು ಈ ಶಾಸ್ತ್ರಾಧ್ಯಯನ ಮಾಡಿ ಆತ್ಮಜ್ಞಾನದ ವಿಷಯದ ಕಡೆಗೆ ಹೋಗ್ತಾ ಇರ್ತಾರೋ ಸಾಧಕರು, ಅವರನ್ನು ಕೂಡ ರಕ್ಷಿಸ್ತಾಳೆ. ಮತ್ತು ಈ ಕುಲ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಸತ್ಕುಲ ಪ್ರಸೂತಳು, ಸದಾಚಾರದ ಎಲ್ಲ ನಡತೆಯನ್ನು ಶ್ರೀಮಾತೆಯೂ ಪಾಲಿಸ್ತಾಳೆ. ಹಾಗೂ ಯಾವ ಮನುಷ್ಯ ಸದಾಚಾರದ ನಡತೆಯುಳ್ಳವನೋ ಅವನನ್ನು ಕೂಡ ಸದಾ ರಕ್ಷಣೆ ಮಾಡ್ತಾಳೆ ಅಂತ ಈ ಕುಲ ಸಂಕೇತ ಪಾಲಿನಿ ಅನ್ನುವಂಥ ನಾಮ ಹೇಳ್ತಾ ಇದೆ. ಈ ಸಹಸ್ರನಾಮದ ಹಲವಾರು ಸ್ಥೂಲ ನಾಮಗಳನ್ನು ನಾವು ನೋಡಿದ್ವಿ. ಹಾಗೆಯೇ ಈಗ ಸೂಕ್ಷ್ಮ ನಾಮಗಳ ವಿವರಣೆ ಬರ್ತಾ ಹೋಗ್ತದೆ. ಈ ಎಲ್ಲ ನಾಮಗಳಿಂದ ನಾವು ತಿಳಿದುಕೊಳ್ಳುವಂಥದ್ದೇನು ಅಂತಂದರೆ, ಹೊರಗಡೆ ಪ್ರಪಂಚದಲ್ಲಿ ಅಥವಾ ವಿಶ್ವದಲ್ಲಿ ಈ ಶಕ್ತಿ ಹೇಗೆ ಕೆಲಸ ಮಾಡ್ತಾ ಇದೆ, ಜೊತೆಗೆ ನಮ್ಮ ಶರೀರದಲ್ಲಿ, ನಮ್ಮ ಅಂತರಂಗದಲ್ಲಿ, ನಮ್ಮ ಸ್ಥೂಲ ದೇಹ, ಸೂಕ್ಷ್ಮ ದೇಹದಲ್ಲೆಲ್ಲ ಈ ಶಕ್ತಿ ವ್ಯಾಪಿಸಿ ಈ ಶರೀರವನ್ನು ಹೇಗೆ ನಡೆಸ್ತದೆ, ಈ ಶಕ್ತಿಯೇ ನಮ್ಮೆಲ್ಲರ ಹಾಗೂ ಈ ವಿಶ್ವದ ಮೂಲ ಸೂತ್ರ. ಈ ಸೂತ್ರ ಈ ಜಗದ್ವ್ಯವಹಾರವನ್ನು, ಜೊತೆಗೆ ಈ ದೇಹದ ವ್ಯಾಪಾರವನ್ನು ಹೇಗೆ ನಡೆಸ್ತದೆ ಅನ್ನೋದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ವಿಚಾರಿಸಿ ತಿಳಿದುಕೊಳ್ಳಬೇಕು. ಹಾಗೆ ಈ ನಾಮಗಳನ್ನೆಲ್ಲ ನೋಡಿದಾಗ ನಮಗೆ ಅದೇ ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಬಹಳ ಚಿಂತನೀಯವಾದ ವಿಷಯ ಇದು, ಬಹಳ ಸೂಕ್ಷ್ಮವಾದ ವಿಷಯ. ಒಂದು ಸಲ 2 ಸಲ ಕೇಳಿದ್ರೆ ಗೊತ್ತಾಗದೇ ಇದ್ದರೆ ಮತ್ತೆ ಮತ್ತೆ ಕೇಳಿ ವಿಚಾರಿಸಿಕೊಳ್ಳಿ. ಏನಾದರೂ ಜಿಜ್ಞಾಸೆ ಇದ್ದರೆ ಈ ವಿಷಯದ ಬಗ್ಗೆ ನನಗೆ ತಿಳಿದಿದ್ದನ್ನು ನಾನು ತಿಳಿಸಿಕೊಡ್ತೇನೆ. ನೀವು ಇದನ್ನು ಕಮೆಂಟ್ನಲ್ಲಿ ಕೇಳಬಹುದು. ನಮಸ್ಕಾರ.